ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನೈಟಿನ ಫಿಟ್ಟಿಂಗ್ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಬರ್ರಿ ಹೇಗೆ ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ನೈಟಿನ ಸ್ಟ್ರೇಟಾಗಿ ಇಟ್ಕೋಬೇಕಾಗತ್ತೆ. ಸೊ ನೋಡಿ, ಶೋಲ್ಡರು ಇಷ್ಟು ಉದ್ದ ಇದೆ ಮತ್ತು ತೋಳು ಕೂಡ ಅಷ್ಟು ಉದ್ದಾಗಿದೆ. ಸೊ ನಿಮಗೆ ಶೋಲ್ಡರು ಜಾಸ್ತಿ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೋಬೋದು, ತೋಳು ಕೂಡ ಉದ್ದ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಶೋಲ್ಡರ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಡ್ರಾಪ್ ಆಗುತ್ತೆ ಅನ್ನೋ ಒಂದು ಭಯನೂ ಬೇಡ. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಶೋಲ್ಡರ್ನ ಕಟ್ ಮಾಡ್ದೇನೆ ನಿಮಗೆ ತೋಳನ್ನ ಯಾವ ಥರ ಅಟ್ಯಾಚ್ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಬರೀ ಹೇಗೆ ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಶೋಲ್ಡರ್ನ ನೋಡ್ಕೋಬೇಕು. ಶೋಲ್ಡರ್ ಎಷ್ಟಿದೆ ಮತ್ತು ತೋಳು ಎಷ್ಟಿದೆ ಅಂಥೇಳಿ ನೋಡಿಕೊಂಡು ಅದರ ಮೇಲೆ ನೀವು ಲೆಕ್ಕನ ಹಾಕೋಬೇಕಾಗತ್ತೆ. ಸೊ ನನಗೆ ತೋಳು ಇಲ್ಲಿ ಕಡಿಮೆ ಬೇಕು, ಸ್ವಲ್ಪ ಉದ್ದ ಕಡಿಮೆ ಬೇಕು. ಹಾಗಂಥೇಳಿ ನಾವು ಇಲ್ಲಿ ತೋಳಿಗೆ ಒಂದು ಲೇಸ್ ವರ್ಕ್ನ ಕೊಟ್ಟಿದ್ದಾರೆ ಅದಕ್ಕೆ. ಸೊ ನಾವು ಅದನ್ನು ಕೂಡ ತೆಗಿಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ ತೋಳನ್ನ ಸೈಡಲ್ಲಿರೋದನ್ನು ಬಿಚ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ ನೋಡಿರಿ, ಅಲ್ಲಿ ನಮಗೆ ಫಿಟ್ಟಿಂಗೋಸ್ಕರ ಹೊಲಿಗೆ ಏನು ಹಾಕಿರ್ತಾರಲ್ಲ, ಸೊ ಒಂದೇ ಹೊಲಿಗೆನ ಹಾಕಿರ್ತಾರೆ ಅವರು. ಸೊ ನಾವು ಅದನ್ನು ಹೊಲಿಗೆನ ಬಿಚ್ಕೋಬೇಕಾಗತ್ತೆ. ಆ ಹೊಲಿಗೆನ ಬಿಚ್ಕೊಂಡು ಮತ್ತು ಶೋಲ್ಡರ್ ಕಡೆ ಏನು ಹೊಲಿಗೆ ಹಾಕಿರ್ತಾರಲ್ಲ, ಸೊ ಅಲ್ಲಿ ಕೂಡ ನಾವು ಇದನ್ನು ಬಿಚ್ಕೋಬೇಕಾಗತ್ತೆ. ಸೊ ನೋಡಿ, ಬಿಚ್ಕೊಂಡು ಆಗಿಂದ ನಾನು ಈ ಥರ ತೋಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ತೋಳು ಎಷ್ಟು ಉದ್ದ ಬೇಕು ನೋಡಿ, ಅಷ್ಟುದ್ದ ನೀವು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಬ್ಲೌಸ್ಗಳಿಗೆಲ್ಲ ತೋಳನ್ನ ಯಾವ ಥರ ಇಟ್ಕೊಂಡು ಕಟ್ ಮಾಡ್ಕೋತೀರೋ ಅದೇ ಥರ ಇಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನನಗಿಲ್ಲಿ ಒಂದು 5 ಇಂಚ್ ಅಥವಾ 5 ಇಂಚ್ ಬೇಕಾಗಿರುತ್ತೆ. ಸೊ ನಾನು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ಹೊಲಿಗೆಯಲ್ಲಿ ಹೋಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀವು ಇಟ್ಕೋಬೇಕಾಗತ್ತೆ. ಸೇಮ್ ತೋಳು ಯಾವ ಥರ ನೀವು ಕಟ್ ಮಾಡ್ಕೊತೀರೋ ಅದೇ ಥರ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಕೆಳಗಡೆಯಿಂದ 3 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ 1 ಇಂಚಿಗೆ ಶೇಪ್ಗೋಸ್ಕರ ತೆಗೆಯೋಕೆ ನಾನಿಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪ್ ಕೂಡ ನೀವು ಅದೇ ಥರ ತೆಕ್ಕೋಬೇಕಾಗತ್ತೆ. ಸೊ ಫ್ರಂಟು ಬ್ಯಾಕು ಸಪ್ರೇಟಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ನಾನು ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಶೇಪ್ನ ಕೊಟ್ಟು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಇದು ನಾರ್ಮಲಾಗಿ ನಾವು ಯಾವ ಥರ ತೋಳನ್ನ ಕಟ್ ಮಾಡ್ತೀವೋ ಅದೇ ಥರ ನಾವು ಇದರಲ್ಲಿ ಶೇಪ್ನ ತೆಕ್ಕೋಬೇಕಾಗತ್ತೆ. ಸೊ ನಾನು ಎರಡು ಕೂಡ ಇಟ್ಕೊಂಡು ಒಮ್ಮೆಲೆ ಇದನ್ನು ಕಟ್ ಮಾಡಿಕೊಂಡು ತೆಕ್ಕೊಂಬಿಡ್ತೀನಿ. ಸೊ ನಿಮಗೆ ಇದನ್ನು ಹಚ್ಚೋಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದರೆ ಮಿಡ್ಲೇನೇನೊಂದು ನ್ಯಾಚನ್ನು ಹಾಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಮಿಡ್ಲು ಒಂದು ನಾಚನ್ನು ಹಾಕಿಬಿಟ್ರೆ ನೀವು ಫಿಟ್ಟಿಂಗ್ ಮಾಡುವಾಗ ನಿಮಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾನು ತೋಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವೇನು ಬಿಚ್ಚಿ ಇಟ್ಕೊಂಡಿದ್ವಲ್ಲ ತೋಳನ್ನ, ಈಗ ಬಗಲ್ಗೆ ಅದನ್ನು ಅಟ್ಯಾಚ್ ಮಾಡಬೇಕು. ಅಂದರೆ ಶೋಲ್ಡರ್ಗೆ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನೈಟಿನ ಸೀದಾ ಇಟ್ಕೊಂಡು ಈ ತೋಳನ್ನ ಏನಿರುತ್ತೋ ಸೊ ಅದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಈ ಥರ ಕೆಳಗಡೆದು ಮೇಲೆ ಬರೋ ಥರ ನೀವು ಈ ಥರ ಇಟ್ಕೋಬೇಕಾಗತ್ತೆ. ಸೊ ಆ ಥರ ಇಟ್ಕೊಂಡು ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ತೋಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಸೊ ಮೊದಲಿಗೆ ಅವರು ಫಿಟ್ಟಿಂಗೋಸ್ಕರ ಕೊಟ್ಟಿರುವಂಥ ನೈಟಿನ ಅದ್ರ ಮೇಲೆ ಇಟ್ಕೊಂಡು ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇನ್ನೂ ಸುಲಭ ಆಗುತ್ತೆ ನಿಮಗೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಇರುವಂಥ ನೈಟಿ ತೆಗೆದು ಈ ನೈಟಿ ಮೇಲೆ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಸೊ ನೋಡಿ, ಕೆಳಗಡೆ ಎಷ್ಟು ಬೇಕೋ ಅಷ್ಟು ಇಂಚಿಗೆ ನೀವು ಮಡ್ಚ್ಕೋ ಸಲುವಾಗಿ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಸುತ್ತಲೂ 2 ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಶೋಲ್ಡರ್ಗೆ, ಕಂಕ್ಳಿಗೆ ಇವಕ್ಕೆಲ್ಲ ನಾನು 2 ಹೊಲಿಗೆನ ಹಾಕ್ಕೊಂಡಿದ್ದಾದಮೇಲೆ ಈಗ ಫಿಟ್ಟಿಂಗ್ ಒಂದೇ ಇರೋದು. ಸೊ ನೋಡಿ, ನಾನು ಮಾರ್ಕ್ ಮಾಡ್ಕೊಂಡಿರೋ ಗೆರೆ ಮೇಲೇ ನಾನೀಗ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಈ ಥರ ನಮ್ಮ ಸ್ಟಿಚ್ ಕೂಡ ರೆಡಿಯಾಗಿತ್ತು, ನಮ್ಮ ನೈಟಿ ಕೂಡ ಈ ಥರ ರೆಡಿಯಾಗಿತ್ತು. ಸೊ ಶೋಲ್ಡರು ಡ್ರಾಪ್ ಆಗುತ್ತೆ ಅನ್ನೋ ಭಯನೇ ಬೇಡ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ಎಲ್ಲರಿಗೂ.